ದೇಶದಲ್ಲಿ ಸರಣಿಯಾಗಿ ನಡೆಸುತ್ತಿರುವ ನೀಟ್ ಸೇರಿದಂತೆ ಪ್ರಮುಖ ಪರೀಕ್ಷೆಗಳ ಪೇಪರ್ ಲೀಕ್ ಹಗರಣಗಳನ್ನು ತಡೆಗಟ್ಟಲು ಬಲಿಯಾದ ವಿದ್ಯಾರ್ಥಿ ಕುಟುಂಬಗಳಿಗೆ 1 ಕೋಟಿ ರೂಪಾಯಿ ಪರಿಹಾರ ಒದಗಿಸಲು ಶಿಕ್ಷಣ ಸಚಿವರ ನೈತಿಕ ಹೊಣೆಗಾರಿಕೆ ಆಗ್ರಹಿಸಲು ಹಾಗೂ ಅಮರಣಾಂತ ಉಪವಾಸ ನಿರತರಾಗಿರುವ ಸೋನಂ ವಾಂಗ್ಚುಕ್ ರವರ ಜೀವ ರಕ್ಷಣೆ ಮತ್ತು ಬೇಡಿಕೆಗಳನ್ನು ಈಡೇರಿಸುವ ಕುರಿತು ದಲಿತ ಸೇನೆ ವತಿಯಿಂದ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ದೇಶದ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ದಲಿತ ವಿರೋಧಿ ಕೇಂದ್ರ ಸರ್ಕಾರ ವಿದ್ಯಾರ್ಥಿ ವಿರೋಧಿ ಕೇಂದ್ರ ಸರ್ಕಾರ जिंदाबाद 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 दलित होराटಕ್ಕೆ ವಿದ್ಯಾರ್ಥಿಗಳು ಇವತ್ತು ರೂಢಿಗೆಳೆದಿದ್ದು ಈ ದೇಶದ ರಾಜಧಾನಿ ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ರಾಜ್ಯಗಳಿಂದ ನ್ಯಾಯಕ್ಕಾಗಿ ಆಗ್ರಹಿಸಿ ಸತ್ಯಾಗ್ರಹ ಹೂಡಿದ್ದು ಸೋನಂ ವಾಂಗ್ಚುಕ್ ಮತ್ತು ಅಭಿಜಿತ್ ಜಿಬ್ಕೆ ಅಂಡ್ ನೇಹಾ ಬೋರಾ ಅವರ ನೇತೃತ್ವದೊಳಗ ಏನು ಅಮರಣಾಂತ ಉಪವಾಸ ಸತ್ಯಾಗ್ರಹ ಇವತ್ತು 24ನೇ ದಿನಕ್ಕೆ ಕಾಲಿಟ್ಟಿದ್ದು 21ನೇ ತಾರೀಕು 21 ದಿನಗಳವರೆಗೆ ಉಪವಾಸ ಸತ್ಯಾಗ್ರಹ ಇದ್ದಂತ ಸೋನಂ ವಾಂಗ್ಚುಕ್ ರವರನ್ನು ದಿಲ್ಲಿ ಪೊಲೀಸರು ಆ ಕೇಂದ್ರ ಸರ್ಕಾರದ ಒಂದು ಹೇಳಿಕೆಯಂತೆ ಆ ಸೋನಂ ವಾಂಗ್ಚುಕ್ ರವರನ್ನು ಅತ್ಯಂತ ಅಮಾನುಷವಾಗಿ ಎತ್ಕೊಂಡು ಹೋಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡುದು ಇದು ಅತ್ಯಂತ ಖಂಡನೀಯ. ಅದ್ರ ಜೊತೆಗೇನೆ ಇವತ್ತು ನೇಹಾ ಬೋರಾ ಅಂತ ಹೇಳಿ ಏನು ರಿಸರ್ಚ್ ಸ್ಕಾಲರ್ ಸ್ಟೂಡೆಂಟ್ 25 ವರ್ಷದ ವಿದ್ಯಾರ್ಥಿನಿ, ಈಗ ಅವರು 24ನೇ ದಿನಕ್ಕೆ ಇವತ್ತು ಅಮರಣಾಂತ ಉಪವಾಸ ಸತ್ಯಾಗ್ರಹ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದು. ಮೊನ್ನೆ ಅಭಿಜಿತ್ ದಿಬ್ಕೆ ಸೋನಂ ವಾಂಗ್ಚುಕ್ ರವರ ಏನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ ತಕ್ಷಣ ಅಭಿಜಿತ್ ದಿಬ್ಕೆ ಕಾಂಗ್ರೆಸ್ ಜನತಾ ಪಾರ್ಟಿ ಫೌಂಡರ್ ಪ್ರೆಸಿಡೆಂಟ್ ಅವ್ರು ಏನಪ್ಪ ಅಂದ್ರೆ ಅಮರಣಾಂತ ಉಪವಾಸ ಸತ್ಯಾಗ್ರಹ ಕುಂತದ್ದು. ಅವ್ರ ಜೊತೆ ಸುಮಾರು 20 ರಿಂದ 30 ಜನ ವಿದ್ಯಾರ್ಥಿಗಳು ಅತ್ಯಂತ ಗಂಭೀರವಾದ ಸ್ಥಿತಿಯೊಳಗಲ್ಲಿ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ ಕುಂತದ್ದು. ಈ ಉಪವಾಸ ಸತ್ಯಾಗ್ರಹ ಬೇಡಿಕೆಗಳು ಏನಿರ್ತದ, ನೀಟ್ ಎಕ್ಸಾಮ್ ಏನ್ ಹಗರಣ ಆಗ್ಲಕತ್ತವ, ಪೇಪರ್ ಲೀಕ್ ಹಗರಣಗಳು ಏನ್ ಆಗ್ಲಕತ್ತವ, ಆ ಪೇಪರ್ ಲೀಕ್ ಹಗರಣ ಆಗ್ಲಾರ್ದಂಗ ವ್ಯವಸ್ಥೆ ಮಾಡ್ಬೇಕು. ಏನ್ ನೀಟ್ ಎಕ್ಸಾಮ್ ಏನ್ ಕಂಡಕ್ಟ್ ಮಾಡುವಂತ ಸಂಸ್ಥೆ ಅದಲ್ಲ, ಆ ಸಂಸ್ಥೆ ಏನಪ್ಪ ಅಂದ್ರೆ ಕ್ಯಾನ್ಸಲ್ ಮಾಡಿಸ್ಬೇಕು. ಅಂಡ್ ಈ ಶಿಕ್ಷಣ ವ್ಯವಸ್ಥೆ ಒಳಗೆ ಏನು ದಂಧಾಕೋರಿ ನಡೆದದ, ಭ್ರಷ್ಟಾಚಾರ ನಡೆದದ, ಅದ್ರದ್ದು ಏನು ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅತ್ಯಂತ ಅಸಮರ್ಥ ಏನು ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಬೇರೆ ಒಬ್ಬ ಸಮರ್ಥ ಶಿಕ್ಷಣ ಮಂತ್ರಿ ನೇಮಕ ಮಾಡಬೇಕು. ಅದ್ರ ಜೊತೆಗೇನೆ ಏನು ಈ ನೀಟ್ ಹಗರಣದ ನಂತರ ನೀಟ್ ಎಕ್ಸಾಮ್ ಲೀಕ್ ಆದ ನಂತರ ಈ ದೇಶದೊಳಗೆ ಸುಮಾರು 20ಕ್ಕಿಂತ ಹೆಚ್ಚು ಜನ ವಿದ್ಯಾರ್ಥಿಗಳು ಸುಸೈಡ್ ಮಾಡ್ಕೊಂಡ್ರು. ಆ ಸುಸೈಡ್ ಮಾಡ್ಕೊಂಡಂತ ಕುಟುಂಬಗಳಿಗೆ ಪ್ರತಿಯೊಂದು ಕುಟುಂಬಕ್ಕೆ ಸರ್ಕಾರ, ಕೇಂದ್ರ ಸರ್ಕಾರ 1 ಕೋಟಿ ರೂಪಾಯಿ ಪರಿಹಾರಧನ ಕೊಡ್ಬೇಕಂತೇಳಿ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡಕತ್ತದಕ್ಕ ಇದ್ರೊಳಗೆ ಯಾವ ನರೇಂದ್ರ ಮೋದಿ ಅವ್ರಿಗೆ ಇದ್ರೊಳಗೆ ಯಾವ ನಡೆಸಬೇಕತ್ತದ ಈ ಬೇಡಿಕೆ ಸರ್ಕಾರ ಈಡೇರಿಸುವಂತ ಬೇಡಿಕೆ ಇರ್ತದ. ಇಷ್ಟೊಂದು ಕಾಮನ್ ಸೆನ್ಸ್ ಮಾಡಿದವರಿಗೆ ಇಷ್ಟೊಂದು ಅಧಿಕಾರದ ಅಮಲ್ ಯಾರು ಕೊಟ್ಟಿದ್ದವ್ರು ಸರ್ಕಾರದವರು. ಆ ಪೂರ ರಿಸರ್ಚ್ ಸ್ಕಾಲರ್ಗಳು, ರಿಸರ್ಚ್ ಸ್ಟೂಡೆಂಟ್ಗಳು, ಇಂಜಿನಿಯರ್ಸ್ಗಳು, ಡಾಕ್ಟರ್ಸ್ಗಳು ಇವತ್ತು ಲಕ್ಷಾಂತರ ಜನ ಇವತ್ತು 20ನೇ ತಾರೀಕು ಜಂತರ್ ಮಂತರದಿಂದ ಅಧಿವೇಶನವರೆಗೆ ಏನಪ್ಪ ಅಂದ್ರೆ ಅಧಿವೇಶನ ಚಲೋ ತನಕ ಕಾರ್ಯಕ್ರಮ ಮಾಡೋದ. ಇವತ್ತು 1000 ಜನ ಪೊಲೀಸರಲ್ಲಿ ಅಲ್ಲಿ ದಿಲ್ಲಿ ಒಳಗೆ ಜಂತರ್ ಮಂತರ್ ನಿಂದಿರಿಸಿ ಈ ಹೋರಾಟಗಾರ ಹೋಗಲಂತ ವ್ಯವಸ್ಥೆ ಮಾಡ್ಕೊತೀರಿ. ಶಬಾನ್ ಆಜ್ಮಿ ನಿನ್ನೆ ಅಲ್ಲಿ ಹೋಗಿದ್ರು. ಶಬಾನ್ ಆಜ್ಮಿ ಕೂಡ ಅವ್ರು ಮಾತಾಡ್ಕೊಂಡ್ ಬಂದದ್ದು, ಅಖಿಲೇಶ್ ಯಾದವ್ ಅವ್ರ ಮನೆಯವರು ಹೋಗಿ ಬಂದದ್ದು. ಪೂರ ಎಲ್ಲ ಟೀಮ್ ಇವತ್ತು ಜಂತರ್ ಮಂತರ್ ಇದ್ದದು. ಇದಕ್ಕ ಇಂತ ಸಿಚುವೇಶನ್ಗೆ ಕಾರಣ ಈ ನರೇಂದ್ರ ಮೋದಿ ಸರ್ಕಾರ. ಇವತ್ತೇನು ದಲಿತ ಸೇನೆ ಜಿಲ್ಲಾ ಸಮಿತಿ ವತಿಯಿಂದ ಮತ್ತು ದಲಿತ ಸೇನೆ ವಿದ್ಯಾರ್ಥಿ ಘಟಕದಿಂದ ಇವತ್ತೇನು ಈ ದೇಶದಲ್ಲಿ ಸರಣಿಯಾಗಿ ಏನು ನೀಟ್ ಪರೀಕ್ಷೆಯಲ್ಲಿ ಹಗರಣದ ಒಂದು ಪೇಪರ್ ಲೀಕ್ ಇದರ ವಿರುದ್ಧವಾಗಿ ಇವತ್ತು ದಲಿತ ಸೇನೆ ಹೋರಾಟ ಮಾಡ್ತಾ ಇದೆ. ಇವತ್ತು ದೇಶದಲ್ಲಿ ಏನು ಕೇಂದ್ರ ಶಿಕ್ಷಣ ಮಂತ್ರಿ ಆದಂತ ಧರ್ಮೇಂದ್ರ ಪ್ರಧಾನ್ ಕೂಡಲೇ ರಾಜೀನಾಮೆ ನೀಡಬೇಕಂತೇಳಿ ಇವತ್ತು ದಲಿತ ಸೇನೆ ಜಿಲ್ಲಾ ಸಮಿತಿ ವತಿಯಿಂದ ನಾವು ರಾಷ್ಟ್ರಪತಿಯವರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಇವತ್ತು ದೆಹಲಿಯ ಜಂತರ್ ಮಂತರ್ನಲ್ಲಿ ಸುಮಾರು 22 ದಿನಗಳ ಕಾಲ ನಿರಂತರವಾಗಿ ಉಪವಾಸ ಸತ್ಯಾಗ್ರಹ ಮಾಡುತ್ತಿರುವಂತ ಏನು ಸೋನಂ ವಾಂಗ್ಚುಕ್ ರವರ ಜೊತೆಗೆ ನಾವಿದ್ದೇವೆ ಮತ್ತು ದಲಿತ ಸೇನೆ ಇದೆ ಅವ್ರ ಜೊತೆಗೆ, ಇಡೀ ದೇಶ ಅವ್ರ ಜೊತೆಗಿದೆ. ಇವತ್ತು ಸೋನಂ ವಾಂಗ್ಚುಕ್ ರವರು
ಒಂದು ವಿದ್ಯಾರ್ಥಿಗೋಸ್ಕರ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಹೋರಾಟ ಮಾಡ್ತಾ ಇದ್ದಾರೆ. ಅಂತವರಿಗೆ ಅಲ್ಲೇನು ಹೋರಾಟಕ್ಕೆ ಕುಂತೊಳಗ ಏನು ಕೆಲವು ಪೊಲೀಸರು ಬಂದರು, ಏನು ಏನು ಬಿಜೆಪಿಯ ಗುಂಡಾಗಳವರು ಗೊತ್ತಿಲ್ಲ, ಅವ್ರನ್ನ ಒಂದು ಬಿಳಿ ಅರಿವಿನಲ್ಲಿ ಸುತ್ಕೊಂಡು ಹೋಗ್ತಾರೆ. ಏನು ಒಂದು ಬಿಳಿ ಅರಿವಿನಲ್ಲಿ ಸುತ್ಕೊಂಡು ಹೋಗಿ ಅವ್ರನ್ನ ಅಡ್ಮಿಟ್ ಮಾಡ್ತಾರೆ. ಇವತ್ತು ಅವರ ಕುಟುಂಬದ ಅವರ ಧರ್ಮ ಪತ್ನಿ ಹೇಳ್ತಾರೆ, ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಪತಿಗೆ ನೀವು ಯಾವುದು ಚಿಕಿತ್ಸೆ ಕೊಡಬಾರ್ದು ಅಂತೇಳಿ. ಅಂತದ್ರಲ್ಲಿ ಓಪನ್ ಗುಂಡಾಗರ್ದಿನಿ ಅಂತ ಹೇಳ್ಬೇಕಾಗ್ತದೆ ನರೇಂದ್ರ ಮೋದಿ ಸರ್ಕಾರ ಮತ್ತೇನು ಬಿಜೆಪಿ ಸರ್ಕಾರ. ಇವತ್ತೇನು ದೇಶವನ್ನು ಆಡಳಿತ ಮಾಡುತ್ತಿರುವ ನರೇಂದ್ರ ಮೋದಿ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗ್ಯದ. ಇವತ್ತ ಗೃಹ ಮಂತ್ರಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ಇವತ್ತು ದೇಶದ ಪ್ರಧಾನಮಂತ್ರಿ ಇವತ್ತು ರೈತರ ಹೋರಾಟಕ್ಕೆ ಒಂದು ಬೆಂಬಲವನ್ನು ಕೊಟ್ಟಿಲ್ಲ. ಇವತ್ತು ವಿದ್ಯಾರ್ಥಿಗಳಿಗೋಸ್ಕರ ಏನು ಸೋನಂ ವಾಂಗ್ಚುಕ್ ಅವರು 22 ದಿನಗಳ ಕಾಲ ಅವರ ಜೀವ ಇವತ್ತು ಹೋಗ್ತದೆ ನಾಳೆಗೆ ಹೋಗ್ತದೆ ಗೊತ್ತಿಲ್ಲ. ಆದರೂ ಕೂಡ ನರೇಂದ್ರ ಮೋದಿ ಒಂದು ದಿನವಾದರೂ ಕೂಡ ಆ ಒಂದು ಸೋನಂ ವಾಂಗ್ಚುಕ್ ಅವರಿಗೆ ಆಗಿರ್ಬೋದು, ನೇಹಾ ಬೋರಾರ್ ಅವರಿಗೆ ಆಗಿರ್ಬೋದು, ಏನು ಕಾಕ್ರೋಚ್ ಪಕ್ಷದ ಸಂಸ್ಥಾಪಕರಾಗಿರುವಂತ ಅಜಿತ್ ದಿಪ್ಕರ್ ಅವರಿಗೆ ಆಗಿರ್ಬೋದು, ಒಂದೇ ದಿನ ಹೋಗಿ ಅಲ್ಲಿ ಸಾಂತ್ವನ ಹೇಳುವ ಕೆಲಸ ಈ ದೇಶದ ನರೇಂದ್ರ ಮೋದಿ ಹೋಗ್ಬೇಕಾಗಿತ್ತು. ಅಲ್ಲೇ ಒಂದು 2-3 ಕಿಲೋಮೀಟರ್ ಮಧ್ಯದಲ್ಲೇ ಒಂದು ಹೋರಾಟ ನಡೀತಾ ಇದೆ. ಆದರೂ ಕೂಡ ಗಮಂಡಿ ಏನು ನರೇಂದ್ರ ಮೋದಿಗೆ ಒಂದು ಅಧಿಕಾರದ ಒಂದು ಗಮಂಡಿ ಇದೆ ಅವನಿಗೆ. ಯಾರ ಸಹಾಯಕ್ಕೆ ಯಾರೇ ಬಿಡಬೇಕು, ಅವನಿಗೆ ಸಂಬಂಧ ಇಲ್ಲ ಅನ್ನೋ ಇದ್ರದಾಗ ಅವನು ಓಪನ್ ಆಗಿ ಮಾತಾಡ್ತಾನೆ. ಗೃಹ ಮಂತ್ರಿ ಅವ ಪೂರಾ ನಾಲಾಯಕನವ, ಕೇಂದ್ರ ಗೃಹ ಮಂತ್ರಿ ನಾಲಾಯಕ ಅಂತ ಹೇಳ್ಬೇಕಾಯ್ತ. ಅಮಿತ್ ಶಾ ಅವರು ಕೂಡ ಹೋಗಿ ಯಾವುದು ಇದು ಮಾಡಿಲ್ಲ. ಇವತ್ತು ಓಪನ್ ಪೊಲೀಸರಲ್ಲಿ ಗುಂಡಾಗರ್ದಿ ಮಾಡಿ ಇವತ್ತು ಒಂದು ಸೋನಂ ವಾಂಗ್ಚುಕ್ ಅವರಿಗೆ ಒಂದು ಎತ್ಕೊಂಡು ಹೋಗುವಂತ ಕೆಲಸ ಮಾಡ್ತದೆ. ಇವತ್ತು ಸುಮಾರು ಜನ ಹೋರಾಟಗಾರರು ಇವತ್ತು ದಿಲ್ಲಿಯಲ್ಲಿ ನಡೆದ ಹೋರಾಟ, ಈ ಹೋರಾಟಕ್ಕೆ ದಲಿತ ಸೇನೆ ನಾವು ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇದ್ದೇವೆ.